ಓಕೆ ನೋ ಸರ್, ಇವಾಗ ಟ್ರೀಟ್ಮೆಂಟ್ ಮಾಡಿದ್ದೀವಿ. ವಾಕ್ ಮಾಡಿ ನೋಡಿ ಸರ್ ಹೆಂಗಿದೆ. ಸರ್ ಸ್ವಲ್ಪ ರಿಲ್ಯಾಕ್ಸ್ ಇದೆ ಇಲ್ಲ, ಕೂತ್ಕೊಳ್ಳಿ ಸರ್. ಅಲೈಕುಮ್ ವರಹಮತುಲ್ಲಾಹಿ ವಬರಕಾತು. ಎಲ್ಲರಿಗೂ ನಮಸ್ಕಾರ. ನೋಡಿ, ಒಂದು ಫ್ರೆಶ್ ಕೇಸ್. ಏನಂದರೆ ಸ್ಪೈನು ಪ್ರಾಬ್ಲಮ್ ಇದೆ. ಸ್ಪೈನ್ ಬಲ್ಜ್ ಇದೆ, ಜಾಸ್ತಿ ಇದೆ ಬಲ್ಜು, ಮತ್ತು ಸರ್ವೈಕಲ್ಲು ಇದೆ. ಫುಲ್ ಹೋಲ್ ಸ್ಪೈನು. ಸರ್ ನಮಸ್ತೆ ಸರ್. ನಮಸ್ತೆ ಸರ್. ಸರ್ ನಿಮ್ಮ ಹೆಸರು? ಸತೀಶ್ ಅಂತ ಸರ್. ಎಲ್ಲಿಂದ ಸರ್? ಬೆಂಗಳೂರು ಸರ್. ಬೆಂಗಳೂರು. ಓಕೆ ಸರ್, ಎಷ್ಟು ವರ್ಷದಿಂದ ಇದೆ ಸರ್? ಸರ್ ನನಗೆ 2018ರಲ್ಲಿ ಒಂದು ಆಪ್ರೇಷನ್ ಆಗಿತ್ತು. ಹೌದಾ? ಹೌದು. ಅದು L4 L3 ಅಂತಾಗಿ L4 L5 ಅಂತಾಗಿ ಆಪ್ರೇಷನ್ ಆಗಿತ್ತು. ಅದಾದಮೇಲೆ 6 ಇಯರ್ಸಿಂದ ಏನೂ ಇರಲಿಲ್ಲ ನನಗೆ. ಈಗ 2 ಮಂತ್ಸಿಂದ ಇದು ಮತ್ತೆ ಸ್ಟಾರ್ಟ್ ಆಗಿದೆ ನನಗೆ. 2 ಮಂತ್ಸ್ ಅಷ್ಟೇ. 2 ಮಂತ್ಸ್ ಅಷ್ಟೇ ಅದು. 2 ಮಂತ್ಸಿಂದ ಮತ್ತೆ ಸ್ಟಾರ್ಟ್ ಆಗಿದೆ. ಇದು ಮತ್ತೆ MRI ಯಾವಾಗ ಮಾಡಿಸಿ? ಇವಾಗ ಸರ್ ಲಾಸ್ಟ್ ಮಂತ್ 1924. ಮತ್ತೆ ನೋಡಿ ಹಂಗೆ ಇದೆ ಪ್ರಾಬ್ಲಮ್. ಹೌದು. ಓಕೆ ಸರ್, ತೋರಿಸ್ತೀರಾ ಎಲ್ಲಿ ಸರ್ಜರಿ ಆಗಿರೋದು? ಸರ್ ಬನ್ನಿ ಸರ್ ಸ್ವಲ್ಪ. ಸರ್ ಎಷ್ಟು ಇಯರ್ ಆಗಿರೋದು? 6 ಇಯರ್ ಆಗಿ. ಓಕೆ. ಮತ್ತು ಇವಾಗ ನಾವು ಮಾಡಿಕೊಡ್ತೀವಿ ಸರ್ ಟ್ರೀಟ್ಮೆಂಟು. ಆಗತ್ತೆ, ಏನಿಲ್ಲ. ಸರ್ಜರಿ ಆದ್ರೂ ನೋ ಪ್ರಾಬ್ಲಮ್ ಸರ್, ನಾವು ಹ್ಯಾಂಡಲ್ ಮಾಡ್ತೀವಿ. ಸರ್ಜರಿ ಕೇಸಸ್ಸು ನಾವು ಹ್ಯಾಂಡಲ್ ಮಾಡ್ತೀವಿ. ನೋಡಿದ್ದೀನಿ ಸರ್ ನಾನು. ನೋಡಿದ್ದೀರಾ? ನೋಡಿದ್ದೀನಿ, ಅದರಿಂದ ನಾನು ಬಂದಿರೋದಲ್ಲಿ. ಓಕೆ, ನಿಮ್ಮ ಎಲ್ಲ ಪ್ರಾಬ್ಲಮ್ ಹೈ ಇದೆ ಸರ್. ಓಕೆ, ಮತ್ತು ಏನಾಗುತ್ತೆ ಅಂದರೆ ಆ 5.8 ಆಗಿದೆ. L3 L4 5.8. ಸರ್ ಇದು ಮಿನಿಮಮ್ 10 ಇರಬೇಕು. 10 ಇದ್ದೇ ಇರಬೇಕು. ಆವಾಗಲೇ ನಿಮ್ಮ ಟ್ರೀಟ್ಮೆಂಟು ಪರ್ಫೆಕ್ಟ್ ಆಗೋದು. ಇಲ್ಲ ಅಂದರೆ ನೋ ಚಾನ್ಸ್. ಫಸ್ಟ್ ಇದು 10 ಮಾಡಿಕೊಂಡು ಆಮೇಲೆ ಬಲ್ಜ್ ಟ್ರೀಟ್ಮೆಂಟ್ ಮಾಡ್ತೀವಿ. ಓಕೆ, ಎಲ್ಲ ಕೇಳ್ತಾರೆ ಬಲ್ಜ್ ಹೆಂಗೆ ಹೋಗುತ್ತೆ ಒಳಗಡೆ ಅಂತ. ನಮ್ಮ ಟ್ರೀಟ್ಮೆಂಟ್ ಸಕ್ಸಸ್ ಇದೆ. ಬಿಫೋರ್ ಆಫ್ಟರ್ ನಾವು MRI ಮಾಡಿಸ್ತಾ ಇದ್ದೀನಿ ಸರ್. ಎಲ್ಲ ಜನ ಕೇಳ್ತಾರೆ ಅದು ಟೈರ್ ಆಗಿ ಆಚೆ ಬರ್ತದೆ ಹೆಂಗೆ ಅಂತ. ಬಟ್ ನಮ್ಮ ಟ್ರೀಟ್ಮೆಂಟ್ನಲ್ಲಿ ಒಳಗಡೆ ಹೋಗುತ್ತೆ, ಅದು ಹೀಲ್ ಆಗುತ್ತೆ, ಜಲ್ದಿ ಸಾಫ್ಟ್ ಆಗುತ್ತೆ ಅದು. ಓಕೆ, ಸಕ್ಸಸ್ ಇದೆ, ಏನಿದೆ ಇರಬೇಡಿ. ಓಕೆ, ಮಲ್ಗಿ ಸರ್. ನೋಡಿ ಸರ್ಜರಿ, ಇಲ್ಲಿ ಸರ್ಜರಿ ಆಗಿದೆ. ಇದಕ್ಕೆ ಅಲೈನ್ಮೆಂಟ್ ಮಾಡಬೇಕು. ಇದು ಕೇರ್ಫುಲ್ಲಿ ಮಾಡಬೇಕು, ಯಾಕೆಂದರೆ ಮುಂಚೆನೂ ಸರ್ಜರಿ ಆಗಿದೆ. ಓಕೆ, ಇದಕ್ಕೆ ಎಲ್ಲ ಬಾಡಿ ಚೆಕ್ ಮಾಡಿ ಎಲ್ಲ ಇದು ಮಾಡಿ ಕೇರ್ಫುಲ್ಲಿ ಟ್ರೀಟ್ಮೆಂಟ್ ಮಾಡಬೇಕು. ಹೆಂಗೋ ಒಂದು ಮಾಡಿಬಿಟ್ರೆ ಎಫೆಕ್ಟ್ ಆಗುತ್ತೆ. ಓಕೆ, ಬೇರೆ ರೀತಿ ಪ್ರಾಬ್ಲಮ್ಸ್ ಆಗೋಕ್ಕೆ ಚಾನ್ಸಸ್ ಇರ್ತದೆ. ಅದರಿಂದ ನಮ್ಮ ಹತ್ರ ಫುಲ್ ಸಾಫ್ಟ್ ಆಗುತ್ತೆ. ಮತ್ತು ಇವ್ರಿಗೆ ಹೇಳ್ತೀವಿ ಟ್ರೀಟ್ಮೆಂಟ್ ಆದಮೇಲೆ, ಏನು ಸರ್ ನಾನು ಟ್ರೀಟ್ಮೆಂಟ್ನಲ್ಲಿ ಎಫೆಕ್ಟ್ ಆಯಿತು, ಏನಾದ್ರು ನೋವು ಆಯಿತು ಅಂತ ಕೇಳೋಣ. ಓಕೆ ಸರ್, ಇಲ್ಲಿ ನೋವಿದೆ? ಇಲ್ಲಿದೆಯಲ್ಲ? ಓಕೆ, ನೋಡಿ ಒಂದು ಕಾಲು ಸಣ್ಣ ಇದೆ. ಓಕೆ, ಒಂದು ಕಾಲು ನೋಡಿ ಇಲ್ಲಿದೆ. ಒಂದು ಕಾಲು ಚಿಕ್ಕದಿದೆ ಸರ್ ನಿಮ್ಮದು, ಒಂದು ಕಾಲು ದೊಡ್ಡಿದೆ. ಓಕೆ ಸರ್, ನಮ್ಮ ಕಡೆ ಹಿಂಗೆ ತಿರುಗಿ, ನಮ್ಮ ಕಡೆ. ಮತ್ತು ಅಲೈನ್ಮೆಂಟ್ ಮಾಡ್ತೀವಿ. ಪ್ರೆಷರ್ ಸೇಮ್ ಇರ್ತದೆ, ಸಮ್ ಪೊಸಿಷನ್ಸ್ ಚೇಂಜ್ ಇರ್ತದೆ. ಮತ್ತು ಪ್ರೆಷರ್ ಇರ್ತದಲ್ಲ, ಪ್ರೆಷರ್ ಚೇಂಜ್ ಇರ್ತದೆ. ಯಾವುದಕ್ಕೆ ಯಾವ ಕೇಸಸ್ಗೆ ಯಾವ ಪ್ರೆಷರ್ ಕೊಡಬೇಕು ಅದು ಕೊಟ್ಟಿದ್ರೆ ಏನು ಸೈಡ್ ಎಫೆಕ್ಟ್ ಆಗಲ್ಲ. ಹೆಂಗೋ ಒಂದು ಎಷ್ಟೋ ಪ್ರೆಷರ್ ಗೊತ್ತಿರಲ್ಲ, ಪ್ರೆಷರ್ ಕೊಟ್ಬಿಡ್ತಾರೆ, ಆವಾಗ ಸೈಡ್ ಎಫೆಕ್ಟ್ ಆಗೋಕ್ಕೆ ಚಾನ್ಸಸ್ ಇರ್ತದೆ. ಸರ್, ಒಂದು ಕಾಲು ಸ್ಟ್ರೈಟ್ ಮಾಡಿ ಸರ್, ಫುಲ್ 2 ಕಾಲು ಸ್ಟ್ರೈಟ್ ಮಾಡಿ, ಒಂದು ಕಾಲು ಹಿಂಗೆ ಬೆಂಡ್ ಮಾಡಿ ಸರ್. ಓಕೆ, ಫ್ರೀ ಇರಬೇಕು ಸರ್, ಹಿಂಗೆ. ಓಕೆ, ಜಸ್ಟ್ ರಿಲ್ಯಾಕ್ಸ್ ಮಾಡಿ, ಫ್ರೀ ಬಿಡಿ ಸರ್. ಓಕೆ, ಫ್ರೀ ಬಿಡಿ, ಫ್ರೀ. ಹಾಂ, ಓಕೆ ಸರ್. ಉಲ್ಟಾ ಮಲ್ಗಿ ಒಳಗಡೆ ಕೈ ಹಿಂದೆ ತೊಗೊಳ್ಳಿ ಸರ್, ಕೈ ಹಿಂದೆ. ಹಾಂ, ರಿಲ್ಯಾಕ್ಸ್ ಮಾಡಿ,
ಫ್ರೀ ಬಿಡಿ ಸರ್, ಫ್ರೀ 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 ಜಸ್ಟ್ ರಿಲ್ಯಾಕ್ಸ್, ಫ್ರೀ ಫ್ರೀ ಬಿಡಿ ಸರ್, ಫ್ರೀ ಫ್ರೀ ಫ್ರೀ. ಯಾಕಂದರೆ ಸರ್ವೈಕಲ್ಲು ಇವರು ಹೋಲ್ಸೇಲ್ ಆಗಿ ಸರ್ವೈಕಲ್ ಹೋಲ್ಸೇಲ್ ಇದೆ, ಲೋವರು ಹೋಲ್ಸೇಲ್ನಲ್ಲಿ ಬಲ್ಜ್ ಮಾಡ್ಕೊಂಡಿದ್ದೀರ. ಫ್ರೀ ಬಿಡಿ ಸರ್, ಹಾಂ ಬಿಡಿ ಸರ್, ಕೈ ಹಿಂದೆ ತೊಗೊಳ್ಳಿ ಸರ್, ಫ್ರೀ ಬಿಡಿ ಸರ್, ಫ್ರೀ ಫ್ರೀ ಫ್ರೀ, ಜಸ್ಟ್ ರಿಲ್ಯಾಕ್ಸ್. ಓಕೆ ಗುಡ್. ಈ ಸೈಡ್ ಸರ್, ಓಕೆ ಫ್ರೀ ಸರ್, ಫ್ರೀ 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 ಫ್ರೀ. ಓಕೆ ನೋ ಫ್ರೀ ಸರ್, ಜಸ್ಟ್ ರಿಲ್ಯಾಕ್ಸ್, ಬ್ರೀತ್ ಮಾಡಿ. ಗುಡ್. ಓಕೆ ಸರ್, ನಮ್ಮ ಕಡೆ ತಿರುಗಿ ಸರ್, ಎರಡು ಕಾಲು ಸ್ಟ್ರೈಟ್ ಮಾಡಿ. ಮುಂಚೆನೂ ಸೇಮ್ ಆ್ಯಂಗಲ್ ಇತ್ತು ಸರ್, ಬಟ್ ಸಮ್ ಚೇಂಜಸ್ ಇರ್ತದೆ. ಓಕೆ ಓಕೆ ಸರ್, ಜಸ್ಟ್ ರಿಲ್ಯಾಕ್ಸ್. ಬಂದಿದ್ದೀನಿ ಅಷ್ಟೇ. ಇಲ್ಲ ಸರ್, ಟ್ರೀಟ್ಮೆಂಟ್ ಮಾಡುವಾಗ ಯಾವ ಕಡೆನೂ ಹೋದ್ರೂ ತಿಳ್ಕೋಬೇಕು, ಎಕ್ಸ್ಪೀರಿಯನ್ಸ್ ಇರಲಿ, ಹೆಂಗೂ ನಿಮ್ಮ ಬಾಡಿ ಸೇವ್ ಇರಬೇಕು ಸರ್. ಫ್ರೀ 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 ಫ್ರೀ. ಗುಡ್. ಬ್ರೀತ್ ಮಾಡಿ ಸರ್, ಬ್ರೀತ್ ಔಟ್, ಬ್ರೀತ್ ಔಟ್. ಓಕೆ ಸರ್, ಈ ಕಡೆ ಕೆಳಗಡೆ ಸ್ವಲ್ಪ ಒಂದು ಸ್ಟ್ರೈಟ್ ಮಾಡಿ ಸರ್, ಫುಲ್ ಸ್ಟ್ರೈಟ್ ಇರಬೇಕು, ಕೆಳಗಡೆ ಹಿಂಗೆ ಕೆಳಗಡೆ. ಓಕೆ ಫ್ರೀ, ರಿಲ್ಯಾಕ್ಸ್ ಮಾಡಿ, ರಿಲ್ಯಾಕ್ಸ್ ಮಾಡಿ. ಓಕೆ ಆರಾಮಾಗಿ ಸರ್, ಸ್ಟ್ರೈಟ್ ಮಾಡಿ ಇದು, ಹಾಂ ಈ ಕಾಲು ಸ್ಟ್ರೈಟ್ ಮಾಡಿ. ಫ್ರೀ ಬಿಡಿ ಸರ್, ಜಸ್ಟ್ ರಿಲ್ಯಾಕ್ಸ್, ಫ್ರೀ, ರಿಲ್ಯಾಕ್ಸ್ ಸರ್, ರಿಲ್ಯಾಕ್ಸ್, ಫ್ರೀ ಬಿಡಿ, ಫ್ರೀ. ಇಲ್ಲ ಸರ್, ಉಸಿರು ಬಿಡಿ, ಉಸಿರು ಬಿಡಿ ಸರ್, ಏನಿದೆ ಬೇಡಿ. ಹಾಂ ಓಕೆ ಸ್ಟ್ರೈಟ್ ಮಾಡಿ ಸರ್. ರಿಲ್ಯಾಕ್ಸ್ ಮಾಡಿ, ಫ್ರೀ ಫ್ರೀ ಬಿಡಿ ಸರ್. ಇಲ್ಲ ಫ್ರೀ ಬಿಡಿ, ಫ್ರೀ ಫ್ರೀ. ಓಕೆ ಸರ್, ಕೂತ್ಕೊಳ್ಳಿ ಸರ್, ಬನ್ನಿ ಸರ್. ಜಸ್ಟ್ ರಿಲ್ಯಾಕ್ಸ್. ಜಸ್ಟ್ ರಿಲ್ಯಾಕ್ಸ್ ಮಾಡಿ, ಫ್ರೀ 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 ಸರ್. ಫ್ರೀ ಫ್ರೀ ಫ್ರೀ, ರಿಲ್ಯಾಕ್ಸ್, ಬ್ರೀತ್ ಔಟ್. ಕೂತ್ಕೊಳ್ಳಿ ಸರ್. ಜಸ್ಟ್ ರಿಲ್ಯಾಕ್ಸ್, ರಿಲ್ಯಾಕ್ಸ್ ಮಾಡಿ, ಫ್ರೀ 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 ಬಿಡಿ ಸರ್, ಸುರು ಬಿಡಿ, ಫ್ರೀ ಬಿಡಿ, ಫ್ರೀ ಬಿಡಿ. ಹಾಂ ಸರ್, ಇಟ್ಕೊಳ್ಳಿ ಸರ್. ಇವಾಗ ಟ್ರೀಟ್ಮೆಂಟ್ ಮಾಡಿದ್ದೀವಿ, ವಾಕ್ ಮಾಡಿ ನೋಡಿ ಸರ್ ಹೆಂಗಿದೆ. ಸರ್ ಸ್ವಲ್ಪ ರಿಲ್ಯಾಕ್ಸ್ ಇದೆ. ರಿಲ್ಯಾಕ್ಸ್ ಇದೆಯಲ್ಲ, ಕೂತ್ಕೊಳ್ಳಿ ಸರ್. ಸರ್ ನಮ್ಮ ಟ್ರೀಟ್ಮೆಂಟ್ನಲ್ಲೇ ಏನಾನು ಎಫೆಕ್ಟ್ ಆಯ್ತಾ ಸರ್? ಸೈಡ್ ಎಫೆಕ್ಟು ಏನೇನು ರಫ್ ಆಗಿ ಏನಿಲ್ಲ. ಪೇನ್ ಏನಾನು ಜಾಸ್ತಿ ಆಯ್ತಾ ಸರ್? ಪೇನ್ ಏನಾನು ಆಗಿತ್ತಲ್ಲ, ಏನಾನು ಸೈಡ್ ಎಫೆಕ್ಟ್ ಇದೆ? ಇಲ್ಲ, ನಮ್ಮ ಟ್ರೀಟ್ಮೆಂಟ್ನಲ್ಲಿ ಏನಿಲ್ಲ. ಸಾಫ್ಟಾಗಿ ನಿಮ್ಮ ಬಾಡಿಗೆ ಎಷ್ಟು ಪ್ರೆಷರ್ ಬೇಕೋ ಅಷ್ಟು. ಓಕೆ ಸರ್. ಹಾಂ, ಇವಾಗ ಸದ್ಯಕ್ಕೆ ಪರವಾಗಿಲ್ಲ. ಪರವಾಗಿಲ್ಲ. ಓಕೆ, ಥ್ಯಾಂಕ್ ಯು.